ನೋಡಿ ಸೂರ್ಯ ಅವರೇ, ಸೂರ್ಯಮಣಿ ಬಗ್ಗೆ ನನ್ನ ಹತ್ರ ಕೆಲವು ಡೀಟೇಲ್ಸ್ ಇವೆ. ಆದ್ರೆ ಅವೆಲ್ಲ ನಿಗೂಢ ಭಾಷೆಯಲ್ಲಿವೆ. ಅದರಲ್ಲಿ ಕೆಲವು ಸಾಂಕೇತಿಕ ಚಿಹ್ನೆಗಳು ಕೂಡ ಇವೆ. ಆದ್ರೆ ಯಾರ ಹತ್ರನೂ ಉತ್ತರ ಸಿಗ್ಲಿಲ್ಲ. ಬಹುಶಃ ನಿಮಗೆ ಇದರಿಂದ ಉಪಯೋಗ ಆಗ್ಬೋದೇನೋ ಅಂತ ಅನ್ನಿಸ್ತು. ವಿಚಾರಿಸೋಣ ಅಂತ ಬಂದೆ. ಏನು ಅಂತ ಅರ್ಥ ಆಗ್ತಾ ಇಲ್ವಲ್ಲ. ಸರ್, ಒಂದು ನಿಮಿಷ ಬರ್ತೀರಾ? ಸರ್, ನನ್ನ ಪ್ರಕಾರ ಅವರು ಸಾಯೋದಕ್ಕಿಂತ ಮುಂಚೆ ಸೂರ್ಯಮಣಿ ಬಗ್ಗೆ ಸುಳಿ ಕೊಟ್ಟು ಹೋಗಿದ್ದಾರೆ ಅಂತ ಅನಿಸ್ತಿದೆ. ಯಾಕಂತಂದ್ರೆ ನಾವಿಬ್ಬರು ಭೇಟಿ ಆಗೋದಕ್ಕೆ ಈ ಸೂರ್ಯಮಣಿ ವಿಷಯನೇ ಕಾರಣ ಆಗಿತ್ತು. ನನಗದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತೀನಿ ಅಂತ ಅವರು ನನಗೆ ಬರೋಕ್ಕೆ ಹೇಳಿದ್ರು ಸರ್. ನಾನು ಬರೋದ್ರೊಳಗೇನೆ ಈ ದುರ್ಘಟನೆ ನಡೆದೋಯ್ತು. ಈ ಸೂರ್ಯಮಣಿ ರಹಸ್ಯ ಅವ್ರ ಜೊತೆಲೇ ಇರಬಾರ್ದು ಅನ್ನೋದಕ್ಕೋಸ್ಕರ ಅವರು ಈ ರೀತಿ ಬರ್ತಿದ್ದಾರೆ ಅಂತ ಅನ್ಸುತ್ತೆ. ನೀವು ಗೆಸ್ ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಸೂರ್ಯ ಅವರೇ. ಇದು ಅವರು ನಿಮ್ಗೋಸ್ಕರ ಬಿಟ್ಟು ಹೋಗಿರೋ ಸುಳಿವು. ಆದ್ರೆ ಇಲ್ಲಿ ನಂಬರ್ಗಳನ್ನ ಬಿಟ್ರೆ ಬೇರೆ ಏನು ಅರ್ಥ ಆಗ್ತಾ ಇಲ್ವಲ್ಲ. ಸರ್, ನನ್ನದೊಂದು ವಿನಂತಿ. ಹೇಳಿ ಸೂರ್ಯ ಅವರೇ. ಇದು ತುಂಬ ಮುಖ್ಯವಾದ ಮಾಹಿತಿ ಆಗಿರೋದ್ರಿಂದ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕಿಂತ ಮುಂಚೆ ಇದನ್ನ ಅಳಿಸ್ಬಿಡಿ ಸರ್. ಇದು ಬೇರೆ ಯಾರ ಕೈಗೆ ಸಿಕ್ಕಿದ್ರೂ ಅಪಾಯ ತಪ್ಪಿತ್ತಲ್ಲ. ಹಾಗೇನೆ ಈ ರೀತಿಯ ಸುಳಿವು ನಮಗೆ ಸಿಕ್ಕಿದೆ ಅನ್ನೋದು ಕೂಡ ಯಾರಿಗೂ ಗೊತ್ತಾಗೋದು ಬೇಡ ಸರ್. ಆದಷ್ಟು ಈ ವಿಚಾರ ನಮ್ಮಲ್ಲೇ ಇರಲಿ ಸರ್. ಆಯ್ತು ಸೂರ್ಯ ಅವರೇ, ನನಗೆ ಇದ್ರ ಸೂಕ್ಷ್ಮತೆ ಏನು ಅಂತ ಚೆನ್ನಾಗಿ ಗೊತ್ತು. ಬನ್ನಿ. ಹಾ. ಡಾಕ್ಟರ್, ಅದನ್ನು ಅಳಿಸ್ಬಿಟ್ಟು ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಸರಿ ಸರ್. ಅವ್ರು ಬರ್ಕೊಂಡಿರೋ ವಿಷಯನ ಯಾರಿಗೂ ಹೇಳ್ಬೇಡಿ. ಆಯ್ತು ಸರ್. ಥ್ಯಾಂಕ್ ಯು ಸರ್. ಎಷ್ಟು ದಿಮಾಗ್ ಇರ್ಬೇಡ ಬಾಸ್. ನಿಮ್ನೆ ರಿಜೆಕ್ಟ್ ಮಾಡ್ತಾಳೆ. ಆ ಮೈನಾ ಅಕ್ಕಿಗೆ ನಿಮ್ಗಿಂತ ಒಳ್ಳೆ ಮಾಸ್ಟರ್ ಪೀಸು, ನಿಮ್ಗಿಂತ ಒಳ್ಳೆ ಮಾಸ್ಟರ್ ಮೈಂಡ್ ಬೇರೆ ಯಾವನ್ ಸಿಗ್ತಾನೆ? ಆಸೆ ಪಡೋಕ್ಕೂ ಒಂದು ಲಿಮಿಟ್ ಇರಬೇಕು. ಹಂಗ್ ನೋಡಿದ್ರೆ ನೀವು ಯೂಸ್ ಮಾಡೋ ಮೊಬೈಲ್ ಟಾರ್ಚ್ ಇದ್ದಂಗೆ ಅವಳು ನಿಮಗ್ ಟಾರ್ಚರ್ ಕೊಡ್ತಾಳ ಬಾಸ್. ಈ ಚೈಲ್ಡ್ ಡಾಟಾಗಳನ್ನೆಲ್ಲ ನೀವು ಹೆಂಗ್ ಸಹಿಸ್ಕೊಂಡಿದ್ದೀರಾ ಬಾಸ್? ಹೇಯ್, ಅವಳು ನೀನು ಇಷ್ಟ ಇಲ್ಲ ಅಂತ ಹೇಳಿ ನನ್ನನ್ನು ರಿಜೆಕ್ಟ್ ಮಾಡಿದ್ರೆ ಪರವಾಗಿರಲಿಲ್ಲ ಕಣೋ. ಅವಳಿಗೆ ಟೇಸ್ಟ್ ಇಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಡ್ತಿದ್ದೆ. ಹೋದ್ರೆ ಅವಳು ಆ ಸೂರ್ಯನ ಪೇಂಟಿಂಗ್ ತೋರಿಸಿ ನನಗೆ ಚಾಲೆಂಜ್ ಮಾಡೋ ಥರ ಅವನ್ನ ಟಾಪಲ್ಲಿಟ್ಟು ಮಾತಾಡಲು ನೋಡು. ಅದನ್ನು ನನ್ನಿಂದ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಬಾಸ್. ಆ ಸೂರ್ಯ ಏನ್ ದೊಡ್ಡ ಪುಡಂಗ. ಯಾವ್ದೋ ಕೆಲ್ಸಕ್ಕೆ ಬಾರ್ದೇ ಇರೋ ಜುಜುಬಿ ನಾಲ್ಕು ಊರ್ ನಾಯ್ಕನ್ ಪಟ್ಟ ಇಟ್ಕೊಂಡು ಹವಾ ಮೇಂಟೈನ್ ಮಾಡ್ತಾವನು. ಅವನ್ ರೇಂಜ್ ಏನು, ನಿಮ್ ರೇಂಜ್ ಏನು ಬಾಸ್? ಟಕ್ಕರ್ ಕೊಡಕ್ಕೂ ಸರಿಯಾಗಿರೋ ಒಂದು ಟಾಪ್ ಪರ್ಸನಾಲಿಟಿ ಇರ್ಬೇಡವಾ ಬಾಸ್? ಕರೆಕ್ಟಾಗಿ ಹೇಳ್ದೆ ಕಣೋ. ಆ ಜಿಂಗೂರ್ಗೆ ಜಾಕ್ ಫ್ರೂಟ್ ಮೇಲೆ ಆಸೆ ಇದೆ ಅಂದರೆ ನಂಗೆ ನಂಬೋಕೆ ಆಗ್ತಾ ಇಲ್ಲ ಅಲ್ವೋ? ರಿಜಿಸ್ಟರ್ ಆಗದೆ ಬ್ರ್ಯಾಂಡೆಡ್ ಗಾಡಿ ನಾನಿರುವಾಗ ಹೋಗಿ ಸೆಕೆಂಡ್ ಹ್ಯಾಂಡ್ ಗಾಡಿನ ಇಷ್ಟಪಡ್ತಾ ಇದ್ದಾಳಲ್ಲೋ. ಬಾಸ್, ನೀವು ಎಲೆಕ್ಷನ್ ನಿಂತ್ಕೊಂಡು ಗೆಲ್ಬೇಕು ಅಂತ ಗೆಟಪ್ ಚೇಂಜ್ ಮಾಡ್ಕೊಂಡು ಡ್ರಾಮಾ ಮಾಡ್ತೀರಾ ಬಾಸ್? ಅದಕ್ಕೆ ಅವ್ರಿಗೆ ನೀವಂದ್ರೆ ಸ್ವಲ್ಪ ಸಪ್ಪೆ ಅನ್ಸ್ಬಿಟ್ಟಿದೆ. ಆಕ್ಚುಲಿ ನೀವು ನಿಮ್ಮ ಒರಿಜಿನಲ್ ಲುಕ್ಕಲ್ಲೇ ಅವಳು ಮುಂದೆ ಹೋಗಿ ಕಡಕ್ಕಾಗಿ ಕದರಾಗಿ ನಿಂತ್ಕೊಂಡ್ಬಿಟ್ರೆ ಕ್ಲೀನ್ ಬೋಲ್ಡ್ ಆಗೋಯ್ತಾಳೆ ಬಾಸ್. ಇಂಥ ಹುಡುಗಿಯರಿಗೆ ಸಾಫ್ಟ್ ಡ್ರಿಂಕ್ಸ್ಗಿಂತ ಕಡಕ್ಕಾಗಿ ಕಿಕ್ ಕೊಡೋ ಬೋಡ್ಕಾನೇ ಇಷ್ಟ ಆಗೋದು.
ಕೊಡ್ತೀನಿ ಕಣೋ, ಟೈಮ್ ನೋಡ್ಕೊಂಡು ಸರಿಯಾಗೇನೆ ಕೊಡ್ತೀನಿ. ಅದಕ್ಕೂ ಮುಂಚೆ ಆ ಸೂರ್ಯನ ತಲೆ ಗಿರ್ ಅನ್ಬೇಕು. ಅವನಿಗೆ ರಾಜಕೀಯದ ಆಳ ಅಗಲ ಎಷ್ಟು ಅಂತ ಗೊತ್ತಾಗ್ಬೇಕು. ಹಾಗೆ ಮುಟ್ ನೋಡ್ಕೊಳ್ಳೋ ಹಾಗೆ ಅವನಿಗೆ ಮಾಂಜ ಕೊಡ್ತೀನಿ. ನನಗೆ ಚಾಲೆಂಜ್ ಮಾಡಿರೋ ಶಿವಾನಿನೂ ಉರ್ಕೋಬೇಕು, ಹಾಗೆ ನನಗೆ ಟಕ್ಕರ್ ಕೊಟ್ಟಿರೋ ಸೂರ್ಯನು ತಾಟಕೊಟ್ಟು ಹೋಗ್ಬೇಕು. ನಮಸ್ಕಾರ ಸಾಹೇಬ್ರೆ. ಓ ಕೆಂಚಪ್ನವರು, ಏನ್ರಿ ಗ್ಯಾಂಗ್ ಸಮೇತ ಬಂದ್ಬಿಟ್ಟಿದ್ದೀರಾ? ಸಾಹೇಬ್ರೆ, ಯಾಕೋ ಇವತ್ತು ನಿಮ್ಮ ಮೂಡ್ ಸರಿ ಇಲ್ಲ ಅಂತ ಅನಿಸುತ್ತೆ. ಬಾಸ್ ಮೂಡು ಯಾವಾಗ್ಲೂ ಆಕಾಶದಲ್ಲಿರೋ ಸೂರ್ಯನ್ ತರ ಬೆಳಗ್ಗೆ ಫ್ರೆಶ್ ಆಗಿರುತ್ತೆ, ಮಧ್ಯಾಹ್ನ ಸ್ವಲ್ಪ ಗರಂ ಆಗಿರುತ್ತೆ, ಸಂಜೆ ಪೂರ್ತಿ ಕೂಲ್ ಆಗ್ಬಿಡುತ್ತೆ. ಈಗ ನೀವು ಬಂದಿರೋದು ಸಂಜೆ ಹೊತ್ತು, ಹಂಗಾಗಿ ಅವ್ರನ್ನ ಅಷ್ಟು ಅಪ್ಸೆಟ್ ಆಗಿಲ್ಲ. ನೀವು ಆರಾಮಾಗಿ ಮಾತಾಡಿ, ನೋ ಪ್ರಾಬ್ಲಮ್. ಸಾಹೇಬ್ರೆ, ನೀವು ಹೇಳ್ದಂಗೆ ರೈಸ್ ಮೇಲೆ ಸರಕುಗಳನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಇವರೆಲ್ಲ ಒಪ್ಕೊಂಡಿದ್ದಾರೆ. ಇನ್ನು ಮುಂದೆ ಇವರೆಲ್ಲ ನಿಮ್ಮ ಪಾರ್ಟಿನೇ. ಈಗ ಇವರು ನಮ್ಮ ಪಾರ್ಟಿ ಅಂತ ಹೇಳ್ತಾ ಇದ್ದೀರಾ, ನಾಳೆ ಅಲ್ಲಿ ಮೀಟಿಂಗು ಪಂಚಾಯಿತಿ ಅಂತ ಮಾಡಿಕೊಂಡು ಉಲ್ಟಾ ಹೊಡಿಯಲ್ಲ ತಾನೆ? ಖಂಡಿತ ಇಲ್ಲ ಸರ್. ಆ ಸೂರ್ಯವಂಶದವರು ನ್ಯಾಯ, ನೀತಿ, ಧರ್ಮ ಅಂತ ನಮ್ಮ ಕೈ ಕಟ್ಟಾಕ್ಬಿಟ್ಟಿದ್ದಾರೆ. ಅವ್ರು ಹೇಳಿದ ಕಾಲ ಕುಣಿತಾ ಇದ್ರೆ ನಾವು 4 ಕಾಸು ಮಾಡೋದು ಯಾವಾಗ ಸರ್? ನೀವೇನು ಯೋಚನೆ ಮಾಡಬೇಡಿ ಸರ್, ಕೊನೆಯವರೆಗೂ ನಮ್ಮ ಸಪೋರ್ಟ್ ನಿಮ್ಗಿದ್ದೇ ಇರುತ್ತೆ. ಗುಡ್. ಈ ಒಗ್ಗಟ್ಟು ಕೊನೆಯವರೆಗೂ ಇರಬೇಕು. ಆಯಿತು ಸರ್. ನಾನು ಸಮಯ ನೋಡಿಕೊಂಡು ಆ ಸೂರ್ಯನ ಲಾಕ್ ಮಾಡ್ತೀನಿ. ಅದು ಹೇಗೆ ಅವನು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾನೋ ನೋಡೇ ಬಿಡೋಣ. ಅವನಿಗೆ ಕೊಡಬೇಕಾಗಿರೋ ಬ್ಯಾಲೆನ್ಸು ತುಂಬಾನೇ ಇದೆ, ಎಲ್ಲ ಚುಕ್ತಾ ಮಾಡೋಣ. ಸರಿ, ನಾವೇನು ಬರ್ತೀವಿ. ನಡೀರಿ. ಯಾಕೋ ಈ ನಂಬರ್ಗಳನ್ನ ನೋಡ್ತಿದ್ರೆ ಬ್ಯಾಂಕ್ ಲಾಕರ್ ನಂಬರೋ ಅಥವಾ ಅಕೌಂಟ್ ನಂಬರೋ ಆಗಿರ್ಬೋದು ಅನ್ನಿಸ್ತಿದೆ. ಸಾಯೋ ಹೊತ್ತಲ್ಲಿ ಅಕೌಂಟ್ ನಂಬರ್ ಯಾರು ಬರೀತಾರೆ? ಹಾಗೊಂದು ವೇಳೆ ಅದು ಅಕೌಂಟ್ ನಂಬರೇ ಆಗಿದ್ದಿದ್ರೆ ಬ್ಯಾಂಕ್ ಹೆಸರು ಕೂಡ ಶಾರ್ಟ್ಕಟ್ ಅಲ್ಲಿ ಬರೀತಾ ಇದ್ರು. ಅಲ್ಲಾಳಿ ಅಂದ್ರೆ ಅದ್ರ ಜೊತೆಗೆ ಸಿಂಬಲ್ಗಳು ಬೇರೆ ಇವೆ. ಇದನ್ನ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಎಲ್ಲ ಒಳ್ಳೆ ವಿಚಿತ್ರವಾಗಿವೆ. ಅಳಿಯಂದ್ರೆ ಈಗ ಇದ್ರ ಬಗ್ಗೆ ಮಧುಸೂದನ್ ಅವ್ರ ಮನೆಯವ್ರ ಹತ್ರ ಯಾಕೆ ಮಾತಾಡಬಾರ್ದು? ಬೇಡ ಮಾವ, ಈಗಾಗಲೇ ನಮ್ಮಿಂದ ಅವರು ಒಂದು ಜೀವನೇ ಕಳ್ಕೊಂಡಿದ್ದಾರೆ. ಈಗ ಮತ್ತೆ ಅವರನ್ನ ಇದರಲ್ಲಿ ಎಳೆಯೋದು ಬೇಡ. ಸೂರ್ಯಮಣಿ ಹಿಂದೆ ಸಾಕಷ್ಟು ಜನ ಬಿದ್ದಿದ್ದಾರೆ ಅಂತ ಮಧುಸೂದನ್ ಅವರು ಹೇಳ್ತಾ ಇದ್ರು. ಒಂದು ವೇಳೆ ಈ ವಿಚಾರ ಅವ್ರ ಕುಟುಂಬದವ್ರಿಗೆ ಗೊತ್ತಿದ್ದಿದ್ರೆ ಮಧುಸೂದನ್ ಅವರು ಅಷ್ಟೊಂದು ರಿಸ್ಕ್ ತಗೊಂಡು ನನ್ನನ್ನು ಭೇಟಿ ಮಾಡೋಕೆ ಬರ್ತಿರ್ಲಿಲ್ಲ. ನನ್ನನ್ನು ನೇರವಾಗಿ ಮನೆಗೆ ಕರೆದು ವಿಷಯ ಹೇಳ್ತಾ ಇದ್ರು.